ಹೇಳಿ ಸರ್, ಏನು ಕಾರ್ಯಕ್ರಮ ಇದೆ 10ನೇ ತಾರೀಕು? ನಮಸ್ತೆ, ನಮ್ಮ ಹೆಸರು ಚಂದ್ರು ಅಂತ. ಅಂಬಿಗರ ಚೌಡಯ್ಯನವರ ಗಂಗಾಮಠದ ಸಂಘದ ಅಧ್ಯಕ್ಷರು. ಹೌದು, ದಿನಾಂಕ 10/2/2026 ಮಂಗಳವಾರ ಬೆಳಿಗ್ಗೆ 12 ಗಂಟೆಗೆ ಅಂಬಿಗರ ಚೌಡಯ್ಯನವರ ಜಯಂತಿನ ಆಚರಿಸೋದು ಮಾಡಿದ್ದೀವಿ. 11 ಗಂಟೆಗೆ ಮೆರವಣಿಗೆ ಬರುವಂಥದ್ದು. ಮೆರವಣಿಗೆ ಇಲ್ಲಿಂದ ಅಲ್ಲಿ ಬಸ್ ಸ್ಟ್ಯಾಂಡಿಂದ ಸಹಕಾರಿ ಬಸ್ ಸ್ಟ್ಯಾಂಡಿಂದ ಹಿಡಿದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೆರವಣಿಗೆ ಬರುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆ ಮೆರವಣಿಗೆ ಬಂದು ಅಲ್ಲಿ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೀವಿ ಸರ್. ಜಯಂತಿ ಕಾರ್ಯಕ್ರಮ ಆವರಿಸ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನಮಗೆ. ಎಷ್ಟು ಜನ ಸೇರ್ಬೋದು ಸರ್ ತಮ್ಮ ಕಾರ್ಯಕ್ರಮಕ್ಕೆ? ಒಂದು 3,000-4,000 ಜನ ಸೇರ್ಬೋದು ಸರ್. ಯಾರ್ಯಾರು ಗಣ್ಯಾತಿಗಳು ಬರ್ತಾ ಇದ್ದಾರೆ ಸರ್ ಅವತ್ತು ಕಾರ್ಯಕ್ರಮಕ್ಕೆ? ಸರ್, ಜಿ ಶಂಕರ್ ಅವರು ಪ್ರತಿಯೊಬ್ಬರು ಇದ್ದಾರೆ. ಪ್ರಮೋದ್ ಮಧುರಾಜ್ ಅವರು ಬರ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಬರ್ತಾ ಇದ್ದಾರೆ. ಮತ್ತು MLA ಅವರು ಬರ್ತಾ ಇದ್ದಾರೆ. ಬಾಬು ಬಂಡಿಸಿದ್ದೇಗೌಡರು, ಗಂಗಾಧರ್ ಅವರು ಬರ್ತಾ ಇದ್ದಾರೆ. ಈಗ ನಿಗಮ ಮಂಡಳಿ ಅಧ್ಯಕ್ಷರು ಅವ್ರು ಬರ್ತಾ ಇದ್ದಾರೆ. ಇನ್ನೂ ಅನೇಕರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸರ್, ನಾನು ಬಾಲರಾಜ್ ಅಂತ, ಶ್ರೀರಂಗಪಟ್ಟಣ ವಕೀಲರು ಹಾಗೂ ಶ್ರೀರಂಗಪಟ್ಟಣ ಗಂಗಾಮತ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರೆ, ನಾವು ಈ ದಿನ 10ನೇ ತಾರೀಕು 10/2/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆ ಜಾಥಾ ಹೊರಟು 12 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅಂಬಿಗರ ಚೌಡಯ್ಯನ 906ನೇ ಜಯಂತ್ಯೋತ್ಸವನ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದು ನಮ್ಮ ಒಂದು ಸಂಘಟನೆ, ನಮ್ಮ ಜನಾಂಗ ಸಂಘಟನೆ ಉದ್ದೇಶದಿಂದ ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕಳೆದ 4 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿಗೆ ಹೆಚ್ಚಿನ ಜನ ನಮ್ಮ ತಾಲೂಕಿನಲ್ಲಿ ಒಂದು 35,000-40 ಸಾವಿರ ಜನಸಂಖ್ಯೆ ಇದ್ದೀವಿ. ಅದು ಅಸಂಘಟಿತರಾಗಿದ್ದರು. ಅದನ್ನು ಸಂಘಟನೆ ಮಾಡೋ ಉದ್ದೇಶದಿಂದ ನಾವು ಈ ಥರ ಸಂಘಟನೆ ಮಾಡ್ತಾ ಕೂತಿದ್ದೀವಿ. ಮತ್ತು ನಮ್ಮ ಈಗ ಕಾರ್ಯಕ್ರಮಕ್ಕೆ ನಮ್ಮ ಶಾಂತ ಭೀಷ್ಮಾಚಾರ್ಯರು ಬರ್ತಾಯಿದ್ದಾರೆ. ಇದೇ ರೀತಿ ಪ್ರಮೋದ್ ಮಧ್ವರಾಜು ಮಾಜಿ ಸಚಿವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಬರ್ತಿದ್ದಾರೆ. ಹಾಗೂ ಮಾಜಿ ಶಾಸಕರಾದಂಥ ರವೀಂದ್ರ ಶಿಕಟ್ಟಿ ಅವರು ಬರ್ತಿದ್ದಾರೆ. ಗಂಗಾಧರ್ ಅವರು ಬರ್ತಾಯಿದ್ದಾರೆ. ಜಯಕೋಟೆಯನ್ನು ನಾಡೋಜ ಜಿ ಶಂಕರ್, ಇನ್ನೂ ತಹಸೀಲ್ದಾರರು ಹಾಗೂ ಇನ್ನೂ ಅನೇಕರು ಬರ್ತಾ ಇದ್ದಾರೆ. ಮೆರವಣಿಗೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಕೊನೆಗೊಳ್ಳುತ್ತೆ ಸರ್? ಕುವೆಂಪು ವೃತ್ತದಿಂದ, ಬಸ್ ಸ್ಟ್ಯಾಂಡಿನ ಕುವೆಂಪು ವೃತ್ತದಿಂದ ಪ್ರಾರಂಭವಾಗಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮೈದಾನದಲ್ಲಿ ಕೊನೆಗೊಳ್ಳುತ್ತದೆ. ಆ ರಂಗನಾಥ ಸ್ವಾಮಿ ಮೈದಾನದಲ್ಲಿ ಒಂದು ದೊಡ್ಡ ಭವ್ಯವಾದ ಮಂಟಪ ಅಂದರೆ ವೇದಿಕೆ ನಿರ್ಮಾಣ ಮಾಡಿದ್ವಿ. ಅಲ್ಲಿ ಒಂದು 3,000 ಜನ ಸೇರುವ ಸಾಧ್ಯತೆ ಇದೆ. ಆ ಬರುವಂಥ ಎಲ್ಲ ಸಂಘಟಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಸರ್. ಯಾವ್ಯಾವ ಕಲಾ ತಂಡಗಳು ಏನಾರು ಭಾಗವಹಿಸ್ತಾವ ಈ ಕಾರ್ಯಕ್ರಮದಲ್ಲಿ? ನಮ್ಮ ಗ್ರಾಮೀಣ ಇದಾದಂಥ ಪೂಜಾ ಕುಣಿತ, ಡೊಳ್ಳು ಕುಣಿತ ಹಾಗೂ ನಗಾರಿ, ಕೋಲಾಟ, ಮತ್ತು ಈರು ಮಕ್ಕಳ ಇದು, ಆಮೇಲೆ ದೊಣ್ಣೆ ವರ್ಷ, ಈ ರೀತಿ ಎಲ್ಲ ಹಲವಾರು ಗಾರುಡಿಗ ಗೊಂಬೆಗಳು, ಈ ಎಲ್ಲ ರೀತಿ ಇರ್ತದೆ ಸರ್. ಈ ಕಾರ್ಯಕ್ರಮಕ್ಕೆ ನಾನು ಶ್ರೀರಂಗಪಟ್ಟಣ ಜನತೆ ಮತ್ತು ಶ್ರೀರಂಗಪಟ್ಟಣ ಗಂಗಾಮತ ಸಂಘದ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಕುಲ ಬಾಂಧವರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊತಿದ್ದೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೀವಿ.